ಎಲ್ರಿಗೂ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ TET 2025 ಏನು ಪರೀಕ್ಷೆ ನಡೆದಿತ್ತು ಆ ಒಂದು ಪರೀಕ್ಷೆಯ ಫೈನಲ್ ಕೀ ಆನ್ಸರ್ಗಳನ್ನು ಇಲ್ಲಿ ನೋಡ್ಬೋದು. ಯಾವೆಲ್ಲ ಆನ್ಸರ್ಗಳು ಚೇಂಜಸ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪತ್ರಿಕೆ 1ಅನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ 1. ಸೊ ಲ್ಯಾಂಗ್ವೇಜ್ 1ರಲ್ಲಿ ಕನ್ನಡಕ್ಕೆ ನೀವೇನೆಲ್ಲ ನೋಡ್ತಾ ಇದ್ದೀರಿ ಅವರಿಗೆ ಒಂದಷ್ಟು ಅಂಕಗಳು ಚೇಂಜಸ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಶ್ನೆ ಸಂಖ್ಯೆ 16ಕ್ಕೆ 1 ಅಥವಾ 4 ಸರಿ ಅಂತ ಹೇಳಿ ಅವರು ಕೊಟ್ಟಿರ್ತಾರೆ. ಅದೇ ರೀತಿ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅವರಿಗೆ 3 ಅಥವಾ 2, ಅದು 22ನೇ ಪ್ರಶ್ನೆಗೆ. ಹಾಗೆ ಲ್ಯಾಂಗ್ವೇಜ್ ಕನ್ನಡದಲ್ಲಿ 30ನೇ ಪ್ರಶ್ನೆ ಕೂಡ 1 ಅಥವಾ 2 ಸರಿ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಿದ್ದಾರೆ. ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮ್ಯಾಕ್ಸಿಮಮ್ ಜಾಸ್ತಿ ಜನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಪಾರ್ಟ್ 1ನಲ್ಲಿ ಪ್ರಥಮ ಭಾಷೆ ಕನ್ನಡ ಏನಿತ್ತು ಅದರಲ್ಲಿ ಪ್ರಶ್ನೆ ಸಂಖ್ಯೆ 16 1 ಅಥವಾ 4ಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಅಥವಾ ಪ್ರಶ್ನೆ ಸಂಖ್ಯೆ 30ಕ್ಕೆ 1 ಅಥವಾ 2 ಎರಡೂ ಕೂಡ ನೀವು ಸರಿ ಅಂತ ಪರಿಗಣನೆ ಮಾಡ್ಬೋದು. ಇನ್ನು ಪಾರ್ಟ್ 2 ಅಲ್ಲಿ ಲ್ಯಾಂಗ್ವೇಜ್ 2ಅನ್ನು ನೀವು ಕನ್ನಡ ಅಥವಾ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರೆ 41ನೇ ಪ್ರಶ್ನೆಗೆ 4 ಉತ್ತರ ಆಗಿದೆ. ಇನ್ನು ಇಂಗ್ಲೀಷ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಉಳಿದಂತೆ ಪಾರ್ಟ್ 3ನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇದರ ಒಂದು ಫೈನಲ್ ಕೀ ಆನ್ಸರ್ಸನ್ನು ನೀವು ನೋಡ್ಬೋದು. ಅದಕ್ಕೆ ನೀವು ನೋಡೋದಾದರೆ ಸೊ ಇಲ್ಲಿ ಹೆಚ್ಚಿನದಾಗಿ ಬದಲಾವಣೆ ಆಗಿಲ್ಲ, ಅದನ್ನು ನೀವು ಗಮನಿಸ್ಬೋದು. ಅದೇ ರೀತಿ ಇನ್ನು ಮ್ಯಾಥಮೆಟಿಕ್ಸ್ ಮತ್ತು EVSಗೆ ಸಂಬಂಧಪಟ್ಟಂತೆ ನೀವು ನೋಡೋದಾದರೆ ಮ್ಯಾಥಮೆಟಿಕ್ಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆ EVSನಲ್ಲೂ ಕೂಡ ಅಂತಹ ಬದಲಾವಣೆಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಇದೆ ಸ್ನೇಹಿತರೆ. ಅದೇ ರೀತಿ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ನೀವು ನೋಡೋದಾದರೆ ಸೊ ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ 1 ಅದರಲ್ಲಿ ಅಂಥ ಬದಲಾವಣೆ ಇಲ್ಲ. ಅದರಲ್ಲಿ ಇಂಗ್ಲೀಷ್ ತೊಗೊಂಡಿದ್ರೆ ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ 1 ಅದನ್ನು ಅಲ್ಲಿ 21ನೇ ಪ್ರಶ್ನೆಗೆ ಚೇಂಜಸ್ ಆಗಿರೋದನ್ನು ನಾವು ಗಮನಿಸ್ತೀವಿ. ಅದೇ ರೀತಿ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಅಥವಾ ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಇಂಗ್ಲೀಷ್ ಯಾರೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ರೆ ಅವರಿಗೆ 47ನೇ ಪ್ರಶ್ನೆಗೆ 1 2 ಅಥವಾ 3 ಸರಿಯಾದ ಉತ್ತರ ಅಂತ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಪ್ರಶ್ನೆ 54ನೇ ಪ್ರಶ್ನೆ, ಇದು ಪೇಪರ್ 2ನಲ್ಲಿ 2 ಅಥವಾ 3 ಸರಿಯಾದ ಉತ್ತರ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಉಳಿದಂತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು, ಇಲ್ಲಿ ಯಾವುದೇ ಬದಲಾವಣೆಯನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಇನ್ನು ಸೋಷಿಯಲ್ ಸೈನ್ಸಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ನೋಡೋದಾದರೆ ಪೇಪರ್ 2ನಲ್ಲಿ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಆದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ ನೀವು ನೋಡ್ಬೋದು 98. ಸೊ ಅದಕ್ಕೆ 2 ಉತ್ತರಗಳು ಸರಿ, 1 ಅಥವಾ 2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಉತ್ತರವನ್ನು ಬರೆದ್ರೂ ಕೂಡ ಅಲ್ಲಿ ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ರೀತಿ 138ನೇ ಪ್ರಶ್ನೆ ಕೂಡ ಅದೇ ರೀತಿ ಇದೆ. ಇಲ್ಲೂ ಕೂಡ ಪ್ರಶ್ನೆ ಬಂದು 1 ಅಥವಾ 3 ಸರಿಯಾದ ಉತ್ತರ ಅಂತ ತಗೊಂಡಿದ್ದಾರೆ. ಅಲ್ಲಿಗೆ 2 ಪ್ರಶ್ನೆಗಳು ಸೋಷಿಯಲ್ ಸೈನ್ಸಲ್ಲಿ ಚೇಂಜಸ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಕೀ ಉತ್ತರಗಳಾಗಿರೋದ್ರಿಂದ ಸೊ ನೀವು ಡೌಟೇ ಬೇಡ, ಈ ಉತ್ತರಗಳಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟಾಯಿತು, ಏನಾದರೂ ಒಂದು ಮಾರ್ಕ್ಸಲ್ಲಿ ನೀವೇನಾದರೂ ಅಂಕಗಳನ್ನು ಕಳ್ಕೊಂಡಿದ್ರೆ ಆ ಮಾರ್ಕ್ಸ್ ಸಿಕ್ಕಿದೆಯಾ ನನಗೆ ಕಮೆಂಟ್ ಮಾಡಿ ನೀವು ಉತ್ತರವನ್ನು ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್, ಯಾರೆಲ್ಲ ಹೆಚ್ಚಿಗೆ ಅಂಕಗಳನ್ನು ಮಾಡ್ಕೊಂಡಿದ್ದೀರಿ ಅವರಿಗೆ ಅಂತ ಹೇಳ್ತಾ ಮುಂದಿನ ಪರೀಕ್ಷಾ ಸಿದ್ಧತೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ಇನ್ಫಾರ್ಮೇಷನ್ ಸ್ನೇಹಿತರೆ, ಯಾರೆಲ್ಲ ಈಗ CTET ಬರೀತಾ ಇದ್ದೀವಿ, ಸೊ ಈ CTETಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಆ್ಯಪ್ನಲ್ಲಿ ಒಂದು ಟೆಸ್ಟ್ ಸೀರೀಸ್ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಲ್ಲಿ ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸೈಕಾಲಜಿ ಮತ್ತು ಗಣಿತ, ವಿಜ್ಞಾನ ಮತ್ತು ಇಷ್ಟು ವಿಷಯಗಳನ್ನು ಫಸ್ಟ್ ಪೇಪರ್ ಏನಾದರೂ ನಿಮಗಾಗಿದ್ದರೆ EVS ಕೂಡ ಅಲ್ಲಿ ನಿಮಗೆ ಲಭ್ಯ ಇರುತ್ತೆ. ಬಟ್ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳು ನಿಮಗಲ್ಲಿ ಅವೈಲಬಲ್ ಟೆಸ್ಟ್ ಸೀರೀಸ್ ಸಿಗುತ್ತೆ. ಸೊ ಬೇಕಾದರೆ ನೀವು ಅದನ್ನು ನೋಡಿ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸರಿ ಚೆಕ್ ಮಾಡಿ ನಿಮಗೇನಾದರೂ ಆಸಕ್ತಿ ಇದ್ದರೆ ಅಲ್ಲಿ ನೀವು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅಲ್ಲಿ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೆಸೇಜನ್ನು ಕಳಿಸಿ 812344
1226 ಈ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿದರೆ ನಿಮಗೆ ಆ ಒಂದು ಆ್ಯಪ್ನ ಲಿಂಕ್ ಬರುತ್ತೆ. ಅಲ್ಲೋಗಿ ನೀವು ನಿಮಗೆ ಬೇಕಾಗಿರುವಂತಹ ಒಂದು ಟೆಸ್ಟ್ ಸೀರೀಸನ್ನು ತಗೋಬಹುದು ಸ್ನೇಹಿತರೆ. ಹಾಗೆಯೇ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಕೂಡ ಅಲ್ಲಿ ಸಿಗುತ್ತೆ. ಅದರಲ್ಲಿ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆ, GPSTR ಕ್ವಶನ್ ಪೇಪರ್ಗಳಾಗಿರ್ಬೋದು, ಅವು ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದ್ದಾವೆ. ಅವನು ಒಂದ್ಸರಿ ನೀವು ಚೆಕ್ ಮಾಡಿ. ಧನ್ಯವಾದಗಳು.